ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿಯು ಸತತವಾಗಿ 12 ವರ್ಷಗಳಿಂದ ಕ್ಯಾಲೆಂಡರ್ ಆಡ್ ಶೂಟ್ ನಡೆಸುತ್ತಾ ಬರುತ್ತಿದೆ. ಆದರೆ ಈ ಬಾರಿ ಸ್ವಲ್ಪ ವಿಭಿನ್ನವಾಗಿ ಕನ್ನಡ ರಂಗದ ಖ್ಯಾತ ಕಲಾವಿದರಿಂದ ಸೆಲೆಬ್ರಿಟಿ ಕ್ಯಾಲೆಂಡರ್ ಶೂಟ್ ನಡೆಸುತ್ತಿರುವುದು ವಿಶೇಷವಾಗಿದೆ. ಸತತವಾಗಿ 12 ವರ್ಷಗಳಿಂದ ನಟನೆ, ನೃತ್ಯ, ನಿರೂಪಣೆ, ನಿರ್ದೇಶನ, ಫೋಟೋಶೂಟ್ ಸಾಕಷ್ಟು ವಿಭಾಗಗಳಲ್ಲಿ ಕೆಲಸ ಮಾಡುತ್ತಿರುವುದು ಸಂಸ್ಥೆಯ ಹೆಮ್ಮೆಯಾಗಿದೆ. ಹಾಗೆ ಸಂಸ್ಥೆಯ ಕಲಾವಿದರುಗಳು ಸಾಕಷ್ಟು ವಿಭಾಗಗಳಲ್ಲಿ ಅಭಿನಯಿಸಿ ಸಂಸ್ಥೆಗೆ ಕೀರ್ತಿ ತರುತ್ತಿರುವುದು ಸಂಸ್ಥೆಯ ಹೆಮ್ಮೆಯಾಗಿದೆ. ಆಯ್ತಾ? ಸೊ ಕೇಸರಿ, ಬಿಳಿ, ಹಸಿರು ಮತ್ತೆ ಬ್ಲೂ ಕಲರ್, ಅಶೋಕ ಚಕ್ರದ ಬ್ಲೂ ಕಲರ್ ಅಲ್ಲಿ ಇದೀವಿ. ಓಕೆನಾ ಮೇಡಮ್? ಬ್ಲೂ ಚಕ್ರ ಅಶೋಕ ಚಕ್ರದಲ್ಲಿ ಇದ್ದಾರೆ. ನೀವೆಲ್ಲ ಶೂಟ್ ಅಲ್ಲಿ ಜಾನ್ವರಿಯಲ್ಲಿ ಬರ್ತಲ್ಲ ಗಣರಾಜ್ಯೋತ್ಸವ, ಅದಕ್ಕೆ ಇದು ಪಿಕ್ಚರ್ಸ್. ಓಕೆ. ನಮಸ್ಕಾರ ವೀಕ್ಷಕರೇ, ನಾನು ಸತ್ಯಭಾಮ ಅಂತ ಸಿನಿಮಾ ಹಾಗೂ ನಾಟಕ ರಂಗಭೂಮಿಯ ಕಲಾವಿದೆ. ನಾನು ಇವತ್ತು ಈ ಫ್ಲೆಮಿಂಗೋ ಇನ್ಸ್ಟಿಟ್ಯೂಟ್ ಧವನ್ ಅವ್ರು ನಡೆಸ್ತಾ ಇರೋ ಈ ಸಂಸ್ಥೆಗೆ ಮೊದಲೇ ಸಲ ಬಂದಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಂಗೆ ನೋಡಿ ಬಹಳ ಸಂತೋಷ ಆಯಿತು. ಯಾಕಂದರೆ ಎಷ್ಟೋ ಜನ ಕಲಾವಿದರು, ಆಮೇಲೆ ನೃತ್ಯ ಕಲಾವಿದರಿಗೆ, ಆಮೇಲೆ ಡ್ಯಾನ್ಸ್ ಕಲಾವಿದರನ್ನು ಎಲ್ಲ ತಯಾರು ಮಾಡ್ತಾ ಇದ್ದಾರಂತೆ. ನಾವು ಇಷ್ಟು ಬೆಂಗಳೂರಿನಲ್ಲೇ ಇದ್ದು ಇಷ್ಟು ಒಳ್ಳೆ ಸಂಸ್ಥೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವತ್ತೇ ಗೊತ್ತಾದ್ದು ನನಗೆ. ಇಂಥ ಸಂಸ್ಥೆಯಲ್ಲಿ ಬಂದು ಇವತ್ತು ರಿಪಬ್ಲಿಕ್ ಡೇ ದಿವಸ ಮದರ್ ಕ್ಯಾರೆಕ್ಟ್ರು ಏನೋ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ ಆಯ್ತು. ಧವನ್ ನೋಡಿ ತುಂಬಾ ಇಷ್ಟ ಆಯ್ತು. ಇವರು ಈ ಸಂಸ್ಥೆ ನಡೆಸುವಂತ ವ್ಯಕ್ತಿಯನ್ನು ನನಗೆ ಅನ್ಸ್ಲೇ ಇಲ್ಲ. ಒಳ್ಳೆ ಹೀರೋ ಇದ್ದಂಗೆ ಇದಾರಲ್ಲ ಅಂತ ಅನ್ಸ್ಬಿಡ್ತು. ಏನೇ ಆಗ್ಲಿ ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ದೇವರವ್ರಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಎಲ್ಲ ಕೊಡ್ಲಿ. ನಾನು ಈ ಸಂಸ್ಥೆ ಇನ್ನು ಹೀಗೆ ಮುಂದುವರಿಲಿ ಅಂತ ಬಯಸ್ತೀನಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಮೋಹನ್. ಫ್ಲೆಮಿಂಗೋ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರೋರು ಯಾರು ಗೊತ್ತಾ? ಹೀರೋ ತರ ಇರೋರು, ಅಂದ್ರೆ ಹೀರೋನೇ. ನೀವು ಅವ್ರ ಎದುರುಗಡೆ ನೋಡ್ಬಿಟ್ರೆ ಹೀರೋ ಅನ್ಕೋತೀರಾ. ಅವ್ರ ಹೆಸರು ಧವನ್ ಅಂತ. ತುಂಬಾ ಚೆನ್ನಾಗಿ ಸಂಸ್ಥೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. 12ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈಗ ಒಬ್ರು ಕಲಾವಿದರಾಗಬೇಕು ಅಂದ್ರೆ, ಒಬ್ರು ಡ್ಯಾನ್ಸರ್ ಆಗಬೇಕು ಅಂದ್ರೆ, ಏನಾದ್ರೂ ಒಂದು ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂದ್ರೆ ಅದ್ರ ಹಿಂದೆ ಗುರುಗಳು ತುಂಬಾ ಮುಖ್ಯ. ಅಡಿಪಾಯ ಅಂತೀವಲ್ಲ, ಆ ಅಡಿಪಾಯನೇ ಧವನ್ ಅವರು. ಧವನ್ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಒಳ್ಳೊಳ್ಳೆ ಕಲಾವಿದರನ್ನ ಇಲ್ಲಿ ಈ ಸಂಸ್ಥೆಯಲ್ಲಿ ಇಟ್ಕೊಂಡು ಅವರು ಈ ಸ್ಟೂಡೆಂಟ್ಸ್ ಗಳಿಗೆಲ್ಲ ಆಕ್ಟಿಂಗ್ ಹೇಳ್ಕೊಡೋದು, ಡ್ಯಾನ್ಸ್ ಹೇಳ್ಕೊಡೋದು, ಈ ತರ ಅಂದ್ರೆ ಪರಿಪೂರ್ಣ ಕಲಾವಿದರನ್ನಾಗಿ ತಯಾರಿ ಮಾಡ್ತಾ ಇದ್ದಾರೆ. ಈ ಇನ್ಸ್ಟಿಟ್ಯೂಟ್ ಅಲ್ಲಿ ತುಂಬಾ ಜನ, ಅಂದ್ರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ನೋಡಿದೀವಿ. ಈಗ ತುಂಬಾ ವಿಭಿನ್ನವಾಗಿದೆ. ಏನಂದ್ರೆ ವರ್ಷದಲ್ಲಿ 20-25 ಜನ ದೊಡ್ಡ ದೊಡ್ಡ ಕಲಾವಿದರನ್ನ ಕರೆಸಿ ಇವರು ಸನ್ಮಾನ ಮಾಡ್ತಾರೆ, ಒಂದು ಅವಾರ್ಡ್ ಅಂತ ಕೊಡ್ತಾರೆ. ಇದು ತುಂಬಾ ಖುಷಿ ಪಡುವಂತ ವಿಷಯ. ಯಾಕಂದ್ರೆ ಒಂದು ಸಂಸ್ಥೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನ ನೀಟಾಗಿ ನಡ್ಸ್ಕೊಂಡು ಅದನ್ನ ಮುಂದಕ್ಕೆ ತಗೊಂಡು ಹೋಗೋದಿದೆಯಲ್ಲ, ಅದು ತುಂಬಾ ದೊಡ್ಡ ಜವಾಬ್ದಾರಿ. ಅದು ಧವನ್ ಅವ್ರು ಮಾಡ್ತಿದ್ದಾರೆ. ಹಾಗೆ ಈಗ ನಾವು ಎಷ್ಟೋ ಇನ್ಸ್ಟಿಟ್ಯೂಟ್ಗಳು ನೋಡಿದ್ರು ಕೂಡ ಇವರಲ್ಲಿ ಒಂದು ವಿಭಿನ್ನತೆ ಇಲ್ಲಿದೆ. ನಾನು ಅದನ್ನ ನೋಡಿ ಬಹಳ ಖುಷಿ ಆಯ್ತು ನನಗೆ. ಅಂದ್ರೆ ಸೆಲೆಬ್ರಿಟಿ ಕ್ಯಾಲೆಂಡರ್ ಅಂತ ಮಾಡ್ತಿದ್ದಾರೆ. ಇವತ್ತು ನಾನ್ ಬಂದಿರೋ ಥೀಮ್ ಏನು ಅಂದ್ರೆ ಸಂಕ್ರಾಂತಿ ಮತ್ತೆ ಶಿವರಾತ್ರಿ, ಈ 2 ಥೀಮಲ್ಲಿ ನಾನಿದ್ದೀನಿ. ಆ ಕ್ಯಾಲೆಂಡರ್ ಅಲ್ಲಿ ನೀವು ಪ್ರತಿ ವರ್ಷ ನಾವು ಆ ಕ್ಯಾಲೆಂಡರ್ ತಿರ್ಗಿ ಹಾಕ್ತಾ ಇರುವಾಗ್ಲೂ ಪ್ರತಿ ತಿಂಗಳಲ್ಲಿ ನಾವು ಕಾಣಿಸ್ತಾ ಇರ್ತೀವಿ. ಸ್ಟೂಡೆಂಟ್ ಜೊತೆ ನಾವಿರ್ತೀವಿ. ಇದು ನಮ್ದು ಒಂಥರ ಭಾಗ್ಯನೇ. ಯಾಕೆಂದ್ರೆ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ. ಹಾಗಾಗಿ ಈ ಸಂಸ್ಥೆಗೆ ಒಳ್ಳೇದಾಗ್ಲಿ, ಇನ್ನು ಒಳ್ಳೆ ಹೆಸರು ಬರ್ಲಿ. 12 ವರ್ಷಕ್ಕೆ ಕಾಲಿಟ್ಟಿರೋ ಈ ಸಂಸ್ಥೆ 52, 102 ಹೀಗೆ ಶತದಿನೋತ್ಸವ ಆಚರಿಸ್ಲಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಹರಕೆ, ಆಶೀರ್ವಾದ, ಪ್ರೀತಿ ಈ ಸಂಸ್ಥೆ ಮೇಲಿರ್ಲಿ. ಹಾಗೆ ನಿಮ್ಮ ಮಕ್ಕಳಲ್ಲಿ ಯಾರಿಗಾದ್ರೂ ಆಕ್ಟಿಂಗೋ, ಡ್ಯಾನ್ಸೋ ಏನ್ ಇಷ್ಟ ಇದೆಯೋ ಅದನ್ನ ಗಮನಿಸಿ ಇಂಥ ಸಂಸ್ಥೆಗೆ ಕಳಿಸಿ ನಿಮ್ಮ ಮಕ್ಕಳನ್ನ ನೀವು ದೊಡ್ಡ ಸ್ಟಾರ್ನಾಗಿ ನೋಡ್ಬೋದು. ಥ್ಯಾಂಕ್ ಯು ವೀಕ್ಷಕರೇ. ಹಾಯ್, ನಾನು ನಿಮ್ಮ ಮಗಳು ಸಿಮ್ರನ್. ನಾನಿವತ್ತು ನಿಮ್ಮೆಲ್ಲರ ಮುಂದೆ ಒಂದು ವಿಷಯ ಶೇರ್ ಮಾಡ್ಕೊಳಕ್ ಬಂದಿದ್ದೀನಿ. ಏನಪ್ಪ ಅಂತಂದರೆ ಫ್ಲೆಮಿಂಗೋ ಇನ್ಸ್ಟಿಟ್ಯೂಟ್. ದಿಸ್ ಈಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಫಾರ್ ನ್ಯೂ ಕಮರ್ಸ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಫ್ಲೆಮಿಂಗೋದಲ್ಲಿ ನಾನು ಬಿಫೋರ್ ಬರೋಕ್ಕಿಂತ ಮುಂಚೆ 2023 ನವೆಂಬರ್ 18 ನಾನು ಫ್ಲೆಮಿಂಗೋ ಇನ್ಸ್ಟಿಟ್ಯೂಟಲ್ಲಿ ಮೊದಲೇ ಬಾರಿಗೆ ನಾನು ಕಾಲಿಟ್ಟಾಗ ಐ ಆಮ್ ನಥಿಂಗ್. ಇಲ್ಲಿ ಬರೋಕ್ಕಿಂತ ಮುಂಚೆ ಐ ಡೋಂಟ್ ನೋ ಆ್ಯಕ್ಟಿಂಗ್ ಅಂದರೆ ಏನು, ಐ ಡೋಂಟ್ ನೋ ಹೌ ಟು ಆ್ಯಕ್ಟ್, ಆ್ಯಂಡ್ ಐ ಆಮ್ ಡಮ್ಮಿ in the acting field. But when I enter this academy and
ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಫ್ಲಮಿಗೋ ಇನ್ಸ್ಟಿಟ್ಯೂಟ್ ಬಿಕಾಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಆ್ಯಕ್ಟಿಂಗ್ ಅಂದರೆ ಏನು, ಆ್ಯಕ್ಟಿಂಗ್ ಬಗ್ಗೆ ಹೇಗಿರಬೇಕು, ಯಾವ ಥರ ಸೀರಿಯಸ್ನೆಸ್ ಇರಬೇಕು, ಕ್ಯಾಮ್ರಾ ಮುಂದೆ ನಾವು ಯಾವ ಥರ ಫೇಸ್ ಮಾಡಬೇಕು. ಫಸ್ಟ್ ಟೈಮಲ್ಲಿ ನಾನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಫುಲ್ ಸಿವರ್ ಆಗ್ತಾ ಇದೆ ಆ್ಯಂಡ್ ಐ ಡೋಂಟ್ ನೋ, ಕ್ಯಾಮ್ರಾನ ನೋಡಿದ ತಕ್ಷಣ ನನಗೆ ಡೈಲಾಗೆ ಮರ್ತೋಗ್ತಾ ಇದೆ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ನನಗೆ ಒಂದೊಂದನ್ನು ಫ್ಲಮಿಗೋ ಇನ್ಸ್ಟಿಟ್ಯೂಟ್ ಕಲಿಸ್ಕೊಟ್ಟಿದೆ. ಡೈಲಾಗ್ ಕ್ಯಾಚ್ ಯಾವ ಥರ ಮಾಡೋದು, ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ನಾವು ಯಾವ ಥರ ಮಾತಾಡಬೇಕು, ಯಾವ ಥರ ಕ್ಯಾಮ್ರಾಗೆ ಫೇಸ್ ಮಾಡಬೇಕು. ಆ್ಯಂಡ್ ಫ್ಲಮಿಗೋ ಇನ್ಸ್ಟಿಟ್ಯೂಟ್ದಲ್ಲಿ ನನಗೆ ಹೇಳ್ಕೊಟ್ಟಂಥ ಗುರುಗಳು, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಫ್ಲಮಿಗೋ ಇನ್ಸ್ಟಿಟ್ಯೂಟ್ ಟೀಚರ್ಸ್ಗಂತ ಹೇಳ್ಬೋದು. ಆ್ಯಂಡ್ ಇನ್ಸ್ಟಿಟ್ಯೂಟ್ ಓನರ್ ಆದಂಥ ಧವನ್ ಸರ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನನಗೆ ಒಳ್ಳೆ ಅಪರ್ಚುನಿಟಿ ಕೊಟ್ಟು ಇವತ್ತು ನಾನು ಈ ಮಟ್ಟಿಗೆ ಬೆಳೆದಿದ್ದೀನಿ ಅಂದರೆ ಐ ಆಲ್ಮೋಸ್ಟ್ 1 ಇಯರ್ ಆಯಿತು ನನ್ನನ್ನು ಇಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಕೋಚ್ನ ಮುಗಿಸಿ. ಬಟ್ 1 ಇಯರಲ್ಲಿ ನಾನು ದಿಸ್ ಈಸ್ ಮೈ 7th ಪ್ರಾಜೆಕ್ಟ್. ನಾನು 7th ಪ್ರಾಜೆಕ್ಟ್ಗೆ ಹೋಗ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಚಿಕ್ಕ ಅಮೌಂಟಿಂದ ಸ್ಟಾರ್ಟ್ ಮಾಡಿರೋ ಕೆಲಸಗಳು ಇವತ್ತು ನಾನು ಲಕ್ಷ ತಗೊಳ್ಳೋ ಥರ ನನಗೆ ಇನ್ಸ್ಟಿಟ್ಯೂಟ್ ನನಗೆ ಹೊಟ್ಟೆಗೆ ಅನ್ನ ಹಾಕಿದೆ ಅಂತ ಹೇಳ್ಬೋದು. ಐ ನೆವರ್ ಫಾರ್ಗೆಟ್ ದಿಸ್ ಅಕಾಡೆಮಿ ಬಿಕಾಸ್ ನನ್ನಂಥ ಸುಮಾರು ಜನ ಆ್ಯಕ್ಟಿಂಗ್ ಕಲೆಗೆ ಬಂದವ್ರಿಗೆ ನಾನೊಂದು ಎಕ್ಸಾಂಪಲ್ ಆಗಿ ನಿಲ್ತಾ ಇದ್ದೀನಿ. ಬಿಕಾಸ್ ಆ್ಯಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಅವ್ರಿಗೆ ಗೊತ್ತಿರಲ್ಲ ಯಾವ ಥರ ಆ್ಯಕ್ಟಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಬಟ್ ಹೌ ಟು ಆ್ಯಕ್ಟ್ ದೇ ಡೋಂಟ್ ನೋ. ಸೊ ಇಲ್ಲಿ ಬಂದು ಫ್ಲಮಿಗೋ ಇನ್ಸ್ಟಿಟ್ಯೂಟಲ್ಲಿ ನಾನು ಅಡ್ಮಿಷನ್ ತಗೊಂಡಾಗ ಸೊ ಐ ವಾಸ್ ವೆರಿ ಕನ್ಫ್ಯೂಸ್ಡ್ ದಟ್ ಟೈಮ್. ಸೊ ಆಫ್ಟರ್ ದ್ಯಾಟ್ ನನಗೆ ಡೇ ಬೈ ಡೇ ಹೋಗ್ತಾ ನಾನೇ ಸ್ಟ್ರಾಂಗ್ ಆಗಿಬಿಟ್ಟೆ. ಇವಾಗ ನನ್ನಿಂದಾನೇ ಬೇರೆಯವ್ರು ಆ್ಯಕ್ಟ್ ಕಲಿಯೋ ಥರ ನಾನು ಸ್ಟ್ಯಾಂಡ್ ಆಗಿ ನಿಂತಿದ್ದೀನಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಫ್ಲಮಿಗೋ ಇನ್ಸ್ಟಿಟ್ಯೂಟ್. ಆ್ಯಂಡ್ ನಾನು ಇವತ್ತು ಕ್ಯಾಲೆಂಡರ್ ಶೂಟ್ಗೆ ಬಂದಿದ್ದೀನಿ. 2025 ಕ್ಯಾಲೆಂಡರ್ ಶೂಟ್. ನಾನು ಕಾನ್ಸೆಪ್ಟ್ ಬಂದುಬಿಟ್ಟು ರಿಪಬ್ಲಿಕ್ ಡೇ ಕಾನ್ಸೆಪ್ಟು. ಸೊ ರಿಪಬ್ಲಿಕ್ ಡೇಗೆ ಐ ಆಮ್ ವೈಟ್, ಗ್ರೀನ್, ಆರೆಂಜಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಪೇಜಲ್ಲಿ, ಫಸ್ಟ್ ಮಂತ್, ಫಸ್ಟ್ ನ್ಯೂ ಇಯರಲ್ಲಿ ನಾನು ಕಾಣಿಸ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ಲಮಿಗೋ ನನಗೆ ಕೊಟ್ಟಂಥ ಒಳ್ಳೆ ಅಪರ್ಚುನಿಟಿಗೆ. ಥ್ಯಾಂಕ್ ಯು ಧವನ್ ಸರ್ ಆ್ಯಂಡ್ ಥ್ಯಾಂಕ್ ಯು ಟೀಚರ್ಸ್. ಥ್ಯಾಂಕ್ ಯು ಫ್ಲಮಿಗೋ ಇನ್ಸ್ಟಿಟ್ಯೂಟ್. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಪಲ್ಲವಿ ಅಂತ. ನಾನು ಈ ಥರ ಎಲ್ಲ ಬರ್ಬೋದು ಅಂತಲೇ ಅಂದ್ಕೊಂಡಿದ್ದಿಲ್ಲ. ನನಗೆ ಇಲ್ಲಿ ಕ್ಲಾಸಿಗೆ ಸೇರಿದೆ, ತುಂಬಾ ಕಲ್ತಿದ್ದೀನಿ ನಾನು ಇಲ್ಲಿಂದ. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾ ಅಂತ. ಸರ್, ನನಗೆ ಧವನ್ ಸರ್ಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದರೆ ಈ ಇನ್ಸ್ಟಿಟ್ಯೂಟ್ಗೆ ಬಂದು ತುಂಬ ಕಲಿಯೋಕ್ಕೆ ಸಿಕ್ಕಿದೆ 1 ಮಂತಿಂದ. ನಾನು 1 ಮಂತಿಂದನೇ ಆ್ಯಕ್ಟಿಂಗ್ ಮತ್ತು ಡ್ಯಾನ್ಸಿಂಗ್ಗೆ ಎರಡಕ್ಕೂ ಬರ್ತಾ ಇದ್ದೀನಿ. ಸರ್, ನನಗೆ ಇದು ಫಸ್ಟ್ ಟೈಮ್ ಆಪರ್ಚುನಿಟಿ ಕೊಟ್ಟರು ಈ ಥರ ಫೋಟೋಶೂಟ್ ಎಲ್ಲ ಮಾಡ್ಸೋಕ್ಕೆ. ನಾವು ಯಾವತ್ತೂ ಈ ಥರ ಬಂದಿಲ್ಲ ಸರ್. ನಿಮಗೆ ತುಂಬ ಥ್ಯಾಂಕ್ ಯು. ನಮ್ಮ ಹೆಸರು ಶ್ರೀಧರ್ ಅಂತ. ನಾವಿಲ್ಲಿ ಫ್ಲಮಿಂಗೋ ಇನ್ಸ್ಟಿಟ್ಯೂಟಲ್ಲಿ 2023 ಜಾಯಿನ್ ಮಾಡಿದ್ದು. ಐ ವಾಸ್ ರಿಯಲಿ ಸ್ಕೇರ್ಡ್ ವೆನ್ ಐ ಫಸ್ಟ್ ವಾಕ್ಡ್ ಇನ್ ಟು ದಿಸ್ ಇನ್ಸ್ಟಿಟ್ಯೂಟ್. ಧವನ್ ಸರ್ ಆ್ಯಂಡ್ ನೇಹಾ ಮೇಡಮ್ ಲೆಸನ್ ತಗೊಂಡು ಯು ಕ್ಯಾನ್ ಡೂ ಇಟ್. ಅವಾಗ ನಾವು ಫಸ್ಟ್ ಕ್ಲಾಸ್ ಸೇರಿದಾಗ ಐ ವಾಸ್ ಶಿವರಿಂಗ್ ಬೇಸಿಕಲಿ, ಆ್ಯಂಡ್ as I was almost walking out of the institute and they said no you can do it. ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ and they taught everything so friendly. So I started learning. That learning became fun actually, and it is a very friendly institute. Now Republic Day they called me and they gave that honor to me to do this calendar shoot, and very thankful to Dhawan sir and Niga madam. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ನೇತ್ರ ಅಂತೇಳಿ. ಈ ಸಂಸ್ಥೆ ನಮ್ಮಂಥ ಪ್ರತಿಭೆಗಳನ್ನ ಗುರುತಿಸಿ ಇಲ್ಲಿಗೆ ಕರೆತಂದು ಒಳ್ಳೊಳ್ಳೆ ಚಾನ್ಸ್ನ ಕೊಡ್ತಾ ಇದೆ. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಹಾಗೆ ಇವತ್ತು ರಿಪಬ್ಲಿಕ್ ಡೇ ದಿನದ್ದು ಇವತ್ತು ನಮಗೆ ಕಲರ್ಫುಲ್ ಆಗಿರೋವಂಥ ಗ್ರೀನ್, ಹಸಿರು, ವೈಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದರಿಂದ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ಫಸ್ಟ್ ನಾನು ಧವನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾನು ಆಡಿಷನ್ ಕೊಡ್ಬೇಕಾದ್ರೆ ನನಗೆ ಏನೂ ಗೊತ್ತಿರಲಿಲ್ಲ, ಆ್ಯಕ್ಟಿಂಗ್ ಬಗ್ಗೆನೇ ಏನೂ ಗೊತ್ತಿರಲಿಲ್ಲ. ಈ ಸಂಸ್ಥೆಗೆ ಫ್ಲಾಮಿಂಗೋ ಫಿಲ್ಮ್ ಅಕಾಡೆಮಿ ಸಂಸ್ಥೆಗೆ ಬಂದು ನಾನು ಫುಲ್ ಎಲ್ಲ ಕಲ್ತ್ಬಿಟ್ಟು ನನಗೆ ಮುಂದೆ ಆಡಿಷನ್ಗೆ ಮುಂದಿನ ನನಗೆ ಜೀವನಕ್ಕೆ ಒಂದು ದಾರಿ ತೋರಿಸಿದಂಥ ಸಂಸ್ಥೆ ಇದು. ಅದಕ್ಕೋಸ್ಕರ ನನಗೆ ತುಂಬ ಖುಷಿಯಾಗಿದೆ. ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಅಂತ. ನಾನು ಈ ಫ್ಲೆಮಿಂಗೋ ಇನ್ಸ್ಟಿಟ್ಯೂಟಲ್ಲಿ ಸ್ಟೂಡೆಂಟಾಗಿ 1 ವೀಕ್ ಆಯಿತು ಜಾಯ್ನ್ ಆಗಿದ್ದೇನೆ. ಸೊ ನನಗೆ ಇಲ್ಲಿ ಫಸ್ಟ್ ಡೇ ಬಂದ ತಕ್ಷಣ ಏನೋ ಒಂದು ಅಟ್ರಾಕ್ಷನ್, ಏನೋ ಒಂದು ಇದು ಸ್ಟಾರ್ಟ್ ಆಯಿತು. ಸುತ್ತಲೂ ಬಿಟ್ಟು ಹೋಗೋಕ್ಕೆ ಮನಸ್ಸಾಗಲ್ಲ, ಆ ಥರ ಒಂದು ಎನ್ವಿರಾನ್ಮೆಂಟ್, ಒಳ್ಳೆ ಎನ್ವಿರಾನ್ಮೆಂಟ್ ಇದೆ ಇಲ್ಲಿ. ಆಮೇಲೆ ನಮಗೆ ಕಲಿಸ್ತಾ ಇರೋ ಗುರುಗಳು ರಜನಿ ಮ್ಯಾಮ್ ಅಂತ, ಧಾರಾವಾಹಿಯಲ್ಲಿ ಹೆಸರು ಮಾಡಿರತಕ್ಕಂಥ ಒಂದು ಒಳ್ಳೆಯ ನಟಿ. ಸೊ ಇಂಥ ಒಂದು ಇನ್ಸ್ಟಿಟ್ಯೂಟಲ್ಲಿ ನಾನು ಆ್ಯಕ್ಟಿಂಗ್ ಕಲಿತಿದ್ದಾನೆ ಅಂದರೆ ಏನೋ ಒಂದು ಹೆಮ್ಮೆ ಅನಿಸುತ್ತೆ ನನಗೆ. ಆಮೇಲೆ ಇವಾಗ ರಿಪಬ್ಲಿಕ್ ಡೇ ಅಂತ ಒಂದು ಕ್ಯಾಲೆಂಡರ್ ಶೂಟ್ ಮಾಡಿಸಿದ್ರು. ಅದು ಒಬ್ಬ ಫೇಮಸ್ ಇರೋ ಸಿನಿಮಾ ಸೀರಿಯಲ್ ಆ್ಯಕ್ಟ್ರೆಸ್ ಜೊತೆ. ಸೊ ಅಂಥವ್ರ ಜೊತೆ ಒಂದು ರಿಪಬ್ಲಿಕ್ ಶೂಟ್ ಮಾಡಿಸಿದ್ರು ಅಂತ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಫಿಲಿಮ್ ಇಂಡಸ್ಟ್ರಿಗೆ ಬಂದು 1 ಮಂತ್ ಆಯಿತು. 1 ಮಂತಿಂದ ಆ್ಯಕ್ಟಿಂಗ್ ಕ್ಲಾಸ್ ಎಲ್ಲ ಕಲ್ತಿದ್ದೀನಿ.
ನನಗೇನಂದರೆ ಏನು ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ನನಗೆ ತುಂಬ ಆ್ಯಕ್ಟಿಂಗು, ಕ್ಯಾಮ್ರಾ ಮುಂದೆ ಪ್ರತಿಯೊಂದು ಸೀರಿಯಲ್ ಅಪರ್ಚುನಿಟಿ ಆಗಲಿ ಧವನ್ ಸರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ತುಂಬ ಕಲ್ತಿದ್ದೀನಿ. ನೆಕ್ಸ್ಟು ಕಲಿಯೋಂಥರ ಆಸಕ್ತಿ ಇರೋರು ಬಂದು ಕಲಿಬೋದು. ತುಂಬ ಅನುಕೂಲ ಮಾಡಿಕೊಡ್ತಾರೆ ಧವನ್ ಸರ್ಗೆ. ಈ 2025ಗೆ ಕ್ಯಾಲೆಂಡರ್ ಶೂಟಿಗೋಸ್ಕರ ನಮಗೆ ಅವಕಾಶ ಕೊಟ್ಟಂಥ ಧವನ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಹಾಯ್, ನನ್ನ ಹೆಸರು ಹಂಸಿಕಾ. ನಾನಿವತ್ತು ಫಿಲಿಮ್ಗೋ ಇಂಡಸ್ಟ್ರಿ ಫಿಲಿಮ್ ಶೂಟಲ್ಲಿದ್ದೀನಿ. ಇವತ್ತು ನಾನು ಗಣರಾಜ್ಯೋತ್ಸವದ ಕ್ಯಾಲೆಂಡರ್ ಶೂಟಿಗೆ ಬಂದಿದ್ದೀನಿ. ಸೊ ನನಗೆ ತುಂಬ ಫಿಲಿಮ್ ಆ್ಯಕ್ಟರ್ಸ್ ಜೊತೆಗೆ ಶೂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಇಲ್ಲಿ ಆ್ಯಕ್ಟಿಂಗ್ ಬರ್ದೇ ಇರೋರಿಗೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಹೇಳ್ಕೊಡ್ತಾರೆ. ಸೊ ಆ್ಯಕ್ಟಿಂಗ್ ಬರೋಕ್ಕೆ ಇಷ್ಟ ಇರೋರು ಇಲ್ಲಿ ಬಂದು ಜಾಯ್ನ್ ಆಗಿ ಆ್ಯಕ್ಟಿಂಗ್ನ ಕಲ್ತ್ಕೋಬೋದು. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಮುಬೀನ್ ತಾಜ್ ಅಂತ. ನಾನು ಫ್ಲೆಮಿಂಗೋ ಇಂಡಸ್ಟ್ರಿಗೆ ಸೇರಿದ್ದೀನಿ. ನನಗೆ ಆ್ಯಕ್ಟಿಂಗ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ನಾನು ಇಲ್ಲಿಗೆ ಬಂದಾಗ ಆ್ಯಕ್ಟಿಂಗು, ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಕಲ್ತಿದ್ದೀನಿ. ಇವತ್ತು ಗಣರಾಜ್ಯೋತ್ಸವದ ಕ್ಯಾಲೆಂಡ್ರು ಫೋಟೋ ಶೂಟಿಗೆ ಬಂದಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೈಯದ್ ಸೈಫ್ ಅಂತ. ನಾನು ಫಿಲ್ಮಿಂಗೋ ಸ್ಟೂಡೆಂಟು. ಇಲ್ಲಿ ಎಲ್ಲರೂ ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಎಸ್ಪೆಷಲಿ ಧವನ್ ಸರೂ ಒಳ್ಳೆ ಆಪರ್ಚುನಿಟೀಸ್ ಸಿಗುತ್ತೆ ಇಲ್ಲಿ. ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಮುಂಚೆ. ನಾನು ಇನ್ನು ಫ್ರೆಷರು ಸ್ಟೂಡೆಂಟು. ಇಲ್ಲಿ ಬಂದು ಎಲ್ಲ ಕಲ್ತಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸರ್ಸ್. ಆಮೇಲೆ ಇವತ್ತು ದಿನ ರಿಪಬ್ಲಿಕ್ ಡೇ ಕ್ಯಾಲೆಂಡರ್ ಶೂಟು ಬಂದಿದ್ದೀನಿ. 2025ಗೆ ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು.